ಬಹಳ ಶ್ರೇಷ್ಠವಾದ ನಕ್ಷತ್ರ ಅಂತ ಹೇಳ್ತಾರೆ. ರಾಮನ ಅಣ್ಣನಾಗಿರ್ತಕ್ಕಂಥ ಭರತ ಹುಟ್ಟಿರ್ತಕ್ಕಂಥ ನಕ್ಷತ್ರ. ಈ ನಕ್ಷತ್ರ ನೋಡಿದ ತಕ್ಷಣ ನಾವು ಏನ್ ಮಾಡ್ಕೋಬೇಕು, ಭರತ ಹೇಗಿದ್ದಾನೆ, ಹೇಗ್ ಸರ್ವಿಸ್, ಯಾವ್ದ್ರ ಮೇಲೂ ಆಸೆ ಇಲ್ಲ. ಅವರು ಬ್ರದರ್ ರಾಮ ಕಾಡ್ಗೆ ಹೋಗಿದ ತಕ್ಷಣ ಭರತನ್ಗೆ ನಂಗೆ ಇನ್ನ ಸೀಟ್ ಖಾಲಿ ಆಯ್ತು, ನನಗೆ ಈಗ ನಂಗೆ ಸಿಗುತ್ತೆ ಅಂತ ಒಂದು ದುರ್ಬುದ್ಧಿ ಇಲ್ಲ. ಪುಷ್ಯ ನಕ್ಷತ್ರದವ್ರು ಹಾಗೇನೆ. ಪುಷ್ಯ ನಕ್ಷತ್ರ ಇರ್ತಕ್ಕಂಥದ್ದು ಚಂದ್ರನ ಒಂದು ರಾಶಿಯಲ್ಲಿ. ಅಧಿಕಾರದ ಆಸೆ ಇರೋದಿಲ್ಲ ಅವ್ರಿಗೆ, ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗಿರುತ್ತೆ. ಅವರ ಒಂದು ಬ್ರದರ್ದು ಚಪ್ಲಿನೇ ಮೇಲೆ ಎತ್ಕೊಂಡೋಗಿ ನೀನ್ ಬರ್ಬೇಕಪ್ಪ, ನೀನೇ ಒಂದು ರಾಜ್ಯಭಾರ ಮಾಡಬೇಕು, ನನಗೆ ಬೇಡ ಅಂತ ಹೇಳಿರ್ತಕ್ಕಂಥ ಬಹಳ ಸಹೃದಯಿ ಇರ್ತಕ್ಕಂಥವ್ರು ಪುಷ್ಯ ನಕ್ಷತ್ರ. ಬುದ್ಧ ಹುಟ್ಟಿರ್ತಕ್ಕಂಥದ್ದು ಪುಷ್ಯ ನಕ್ಷತ್ರದಲ್ಲೇ. ರಾಜ್ಯವನ್ನೇ ತೋರ್ದು ಆಧ್ಯಾತ್ಮಿಕ ಚಿಂತನೆ. ಯಾರ್ಯಾರು ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಬಹಳ ಹಾರ್ಡ್ ವರ್ಕಿಂಗ್ ಇರ್ತಾರೆ, ಬಹಳ ಕಷ್ಟಪಟ್ಟು ಕೆಲಸವನ್ನು ಮಾಡ್ತಾರೆ. ಆಧ್ಯಾತ್ಮಿಕ ಚಿಂತನೆ ಆಲ್ರೆಡಿ ಹೇಳಿದ್ದೀನಿ. ಇನ್ನೊಬ್ಬರನ್ನ ಒಂದು ಒಳ್ಳೆ ಡೈರೆಕ್ಷನ್ಸ್ ಕೊಡ್ತಾರೆ. ಪುಷ್ಯ ನಕ್ಷತ್ರದವರು ಒಂದು ಡೈರೆಕ್ಷನ್ ಕೊಡ್ತಕ್ಕಂಥದ್ದು. ತಾಯಿಯ ಗುಣ ಬಹಳ ಹೆಚ್ಚಾಗಿರ್ತಕ್ಕಂಥದ್ದು ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ. ಇದೆಲ್ಲಾ ಗುಣಗಳು ಪುಷ್ಯ ನಕ್ಷತ್ರಕ್ಕೆ ಬಹಳ ಮಹತ್ವ ಕೊಟ್ಟಿದ್ದಾರೆ. ಅದಕ್ಕೆ ಗುರುಪುಷ್ಯಾಮೃತ ಯೋಗ ಅಂತಾನೆ ಒಂದು ಯೋಗ ಇದೆ. ಚಂದ್ರ ಯಾವಾಗ ಪುಷ್ಯ ನಕ್ಷತ್ರದಲ್ಲಿರ್ತಾನೋ, ಗುರುವಾರದ ದಿವಸ ಬರುತ್ತೋ ಅವಾಗ ಗುರುಪುಷ್ಯಾಮೃತ ಯೋಗ. ಈ ಪುಷ್ಯಾಮೃತ ಯೋಗದಲ್ಲಿ ಅನೇಕ ವಿಧವಾದಾಗಿರ್ತಕ್ಕಂಥ ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡ್ತಾರೆ. ಅದ್ರ ಜೊತೆಗೆ ಪುಷ್ಯ ನಕ್ಷತ್ರ ಬಂದಾಗ ಯಾರಿಗೆ ದೀರ್ಘಕಾಲದ ಅನಾರೋಗ್ಯ ಇರುತ್ತೆ, ಪುಷ್ಯ ನಕ್ಷತ್ರ ದಿವಸ ನೀವು ಟ್ಯಾಬ್ಲೆಟ್ ತಗೊಳಕ್ ಶುರು ಮಾಡಿ, ಬೇಗ ವಾಸಿ ಆಗುತ್ತೆ. ಯಾರೊಬ್ರು ಫೋನ್ ಮಾಡಿದ್ರು ತುಂಬಾ ಕಾಯಿಲೆ ಇದೆ ಅಂತ ಹೇಳಿ, ಒಂದು ಬ್ರೇಕ್ ತಗೊಳ್ಳಿ, ಒಂದು 2-3 ಡೇಸ್ ಬ್ರೇಕ್ ತಗೊಂಡು ಮತ್ತೆ ಪುಷ್ಯ ನಕ್ಷತ್ರ ದಿವಸ ರೀಸ್ಟಾರ್ಟ್ ಮಾಡಿ. ಯಾವತ್ತು ಬರುತ್ತೆ ನೋಡ್ಕೊಳ್ಳಿ, ಕ್ಯಾಲೆಂಡರ್ ಸಿಗುತ್ತೆ. ಅಂತ ನಕ್ಷತ್ರದ ವೈಬ್ರೇಷನ್ ಅಲ್ಲಿ ಬಹಳ ಪವರ್ಫುಲ್ ಆಗಿರ್ತಕ್ಕಂಥ ಎನರ್ಜೀಸ್ ಇರುತ್ತೆ. ಮೂನ್ ರೇಸ್ ಇರುತ್ತೆ, ನಕ್ಷತ್ರದ ರೇಸ್ ಇರುತ್ತೆ. ಆ ನಕ್ಷತ್ರದ ರೇಸ್ ಬಂದು ಹೊಡಿತಕ್ಕಂಥದ್ದು ತುಂಬಾ ಒಳ್ಳೆ ಗುಣ ಇರುತ್ತೆ. ಬಟ್ ಆದ್ರೆ ಜೀವನದಲ್ಲಿ ಸ್ವಲ್ಪ ಈ ಒಂದು ಈ ತಾಯಿಯ ಗುಣ ಇರೋದ್ರಿಂದ, ಮತ್ತೆ ಬಹಳ ಹಾರ್ಡ್ ವರ್ಕ್ ಇರೋದ್ರಿಂದ, ಮತ್ತೆ ಚಂದ್ರನ ಒಂದು ಮನಸ್ಸಿರೋದ್ರಿಂದ ಬಹಳಷ್ಟು ಏಟು ತಿಂತಾರೆ. ಬಹಳಷ್ಟು ಏಟು ಅಂದ್ರೆ ಯಾರಿಗಾರು ಹಣ ಕೊಟ್ಟು ಕಳ್ಕೊಳ್ತಕ್ಕಂಥದ್ದು, ಅಥವಾ ಯಾರಿಗಾರು ಕೊಟ್ಟು ಮೋಸ ಹೋಗ್ತಕ್ಕಂಥದ್ದು ಪುಷ್ಯ ನಕ್ಷತ್ರದವ್ರು ಇದ್ದಾರೆ. ಪುಷ್ಯ ನಕ್ಷತ್ರದ ಸ್ವಲ್ಪ ಸ್ಟ್ರಾಂಗ್ ಆಗಬೇಕು. ಈ ಪುಷ್ಯ ನಕ್ಷತ್ರಕ್ಕೆ ಒಂದು ಗ್ರಹದ ದೋಷ ಇದೆ. ಈ ಪುಷ್ಯ ನಕ್ಷತ್ರದ ದೋಷ, ಗ್ರಹದ ದೋಷ ರಾಹು. ರಾಹು ಏನ್ ಮಾಡ್ತಾನೆ, ಈ ಪುಷ್ಯ ನಕ್ಷತ್ರ ಹುಟ್ಟಿದವ್ರಿಗೆ ಕನ್ಫ್ಯೂಸ್ ಮಾಡ್ಬಿಡ್ತಾನೆ. ಕಂಪ್ಲೀಟ್ ಕನ್ಫ್ಯೂಷನ್ಸ್ ಅಲ್ಲಿ ಇರ್ತಾರೆ. ಏನೇ ಕೆಲಸ ಹಿಡಿದ್ರು ಅದನ್ನ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಆಸೆ, ಏಕ್ದಮ್ ದೊಡ್ಡದಾಗಿರ್ಬೇಕು. ಅವ್ರ ಮನೇಲಿ ಇರೋದೇ ಇಬ್ರು, ದೊಡ್ಡ ಸೋಫಾ ಬೇಕು ನಮಗೆ. ಅವ್ರ ಮನೇಲಿರೋದೇ ಇಬ್ರು, 4 ಟಾಯ್ಲೆಟ್ ಬೇಕು. ಅರ್ಜೆಂಟ್ ಆದಾಗ ಹೋಗೋದು ಒಂದೇ ಟಾಯ್ಲೆಟ್ಗೆ ಜನ. ಆತರ ಈಗ ರಾಹು ಕ್ರಿಯೇಟ್ಸ್ ಲಾಟ್ ಆಫ್ ಕನ್ಫ್ಯೂಷನ್ಸ್. ಆಮೇಲೆ ಏನಾರು ಅಚೀವ್ ಮಾಡಕ್ ಹೋದ್ರೆ ಬ್ರೇಕ್ಸ್ ಆಗುತ್ತೆ ಜಾಸ್ತಿ. ಏನಾರು ಸಾಧನೆ ಮಾಡಕ್ ಹೋದ್ರೆ ರೋಡ್ ಹಂಪ್ ಇದ್ದಂಗೆ. ಆಮೇಲೆ ಸಡನ್ ಬ್ರೇಕ್ಸ್ ಆಗುತ್ತೆ. ಏನೇ ಕೆಲಸ ಮಾಡಕ್ ಹೋದ್ರು ಬ್ರೇಕ್ಸ್. ಯಾವ ವಿಚಾರ ತಗೊಂಡೋದ್ರು ಅದಕ್ಕೆ ಅರ್ಧದಲ್ಲೇ ನಿಲ್ತಕ್ಕಂಥದ್ದು. ಆಸೆ ದೊಡ್ಡದು, ಪ್ಲಾನಿಂಗ್ ಇರೋದಿಲ್ಲ. ಹಾರ್ಡ್ ವರ್ಕಿಂಗ್ ಎಲ್ಲ ಮಾಡ್ತಾರೆ, ಲ್ಯಾಕ್ ಇನ್ ಪ್ಲಾನಿಂಗ್. ರಾಹುವಿನ ಏನೇನ್ ತತ್ವ ಇರುತ್ತೆ ಅದೆಲ್ಲಾ ನೆಗೆಟಿವ್ ಟ್ರೈಟ್ಸ್ ಇವರಿಗೆ ದೋಷವಾಗಿ ಪರಿಣಾಮ ಬೀಳುತ್ತೆ. ಆಮೇಲೆ ರಾಂಗ್ ಇಲ್ಯೂಷನ್ ಅಂತ ಹೇಳ್ತಾರೆ, ಅಂದ್ರೆ ಆ ತಪ್ಪು ಕಲ್ಪನೆಯಲ್ಲಿ ಇರ್ತಾರೆ. ಈ ಬುದ್ಧ ಬಹುಶಃ ರಾಹುವಿನ ದೋಷದಿಂದನೇ ಅವನಿಗೆ ಕಲ್ಪನೆ ಆಗಿದ್ದ. ಆಮೇಲೆ ಮತ್ತೆ ಬುದ್ಧ ಜ್ಞಾನೋದಯ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಈ ವಿಚಾರದಲ್ಲಿ ನೋಡ್ಬೇಕು ಅಂದ್ರೆ ರಾಹುವಿನ ದೋಷ ಹೋಗ್ಬೇಕು ಅಂತಂದ್ರೆ, ವಾಸ್ತವಕ್ಕೆ ಬರಬೇಕು ಅಂತಂದ್ರೆ ಸಣ್ಣ ರೆಮಿಡಿ ಸಾಧ್ಯವಾದಷ್ಟು ಶನಿವಾರದ ದಿವಸ. ಯಾಕಂದ್ರೆ ಪುಷ್ಯ ನಕ್ಷತ್ರದ ಅಧಿಪತಿ ಶನಿ. ಸಾಧ್ಯವಾದಷ್ಟು ಶನಿವಾರ ದಿವಸ 12 ಗಂಟೆಗೆ ಮಧ್ಯಾಹ್ನ, ರಾತ್ರಿ ಅಲ್ಲ, ಯಾವಾಗ್ಲೂ 12 ಆದ ತಕ್ಷಣ ರಾತ್ರಿನಾ ಅಂತ ಮೈಂಡಿಗೆ ಬಂದ್ಬಿಡುತ್ತೆ. ಮಧ್ಯಾಹ್ನ 12 ಗಂಟೆಗೆ ಅರಳಿ ಮರಕ್ಕೆ ನೀರು ಹಾಕ್ತಕ್ಕಂಥದ್ದು ಪ್ರತಿ ದಿವಸ ಮಾಡ್ತಾ ಬಂದ್ರೆ ಸಾಕಷ್ಟು ನೆಗೆಟಿವ್ ಆಗಿರ್ತಕ್ಕಂಥದ್ದು, ದುಡ್ಡಿಂದ ಮೋಸ ಆಗಿರ್ತಕ್ಕಂಥದ್ದು, ಅಥವಾ ಇನ್ನೊಬ್ಬರು ನಂಬಿ ಮೋಸ ಆಗಿರ್ತಕ್ಕಂಥದ್ದು, ಆ ಪ್ರೀತಿ ಕೊಟ್ಟು ಪ್ರೀತಿ ಕಳ್ಕೊಂಡಿರ್ತಕ್ಕಂಥವ್ರು, ಬಹಳಷ್ಟು ಪ್ರೇಮ ಪ್ರೀತಿ ಎಲ್ಲ ಕೊಡ್ತಾರೆ ಪುಷ್ಯ ನಕ್ಷತ್ರದವ್ರು. ಹೆಚ್ಚು ದೇ ಗಿವ್ ಮೋರ್ ಗಿವಿಂಗ್, ನೋ ಟೇಕಿಂಗ್. ಬಟ್ ಬ್ಯಾಕ್ ಸ್ಟ್ಯಾಬಿಂಗ್ ಮಾಡ್ತಕ್ಕಂಥವ್ರು, ಅವ್ರಿಗೆಲ್ಲ ಒಂದು
ಇದನ್ನೆಲ್ಲ ಮೂಲನೆ ಮಾಡ್ತಕ್ಕಂಥದ್ದು ಒಂದು ಸಿಂಪಲ್ ಆಗಿರ್ತಕ್ಕಂಥದ್ದು ಅಂದರೆ ವಾಟರ್ ದಿ ಪೀಪಲ್ ಟ್ರೀ. ಅದ್ರ ಜೊತೆಗೆ ಪರ್ಸಲ್ಲಿ ಅರಳಿ ಮರದ ಒಂದು ಒಂದು ಚಿತ್ರವನ್ನು ಬ್ಯಾಗಲ್ಲಿ ಇಟ್ಕೊಳ್ತಕ್ಕಂಥದ್ದು ಒಳ್ಳೇದಾಗುತ್ತೆ. ಪುಷ್ಯ ನಕ್ಷತ್ರದ ದಿವಸ ಮೆಡಿಸಿನ್ ತಗೊಳ್ಳೋದು ಬಹಳ ವಿಶೇಷವಾಗಿ ಒಳ್ಳೆಯದು. ಪುಷ್ಯ ನಕ್ಷತ್ರ ಒನ್ ಆಫ್ ದಿ ಗ್ರೇಟ್ ನಕ್ಷತ್ರ. ಇನ್ನು ಸಾಕಷ್ಟಿದೆ ಹೇಳಕ್ಕೆ, ಸಮಯದ ಅಭಾವದಿಂದ ಸ್ವಲ್ಪ ಕಷ್ಟ ಇದೆ. ಯಾರ್ಯಾರು ಪುಷ್ಯ ನಕ್ಷತ್ರ ಇದ್ದಾರೆ, ಹಾರ್ಡ್ ವರ್ಕ್ ಮಾಡಿ, ಜನಗಳನ್ನ ನಂಬೋದು ಸ್ವಲ್ಪ ಕಮ್ಮಿ ಮಾಡಿ, ಒಳ್ಳೇದೇ ಮಾಡಿ, ನಂಬೋದು ಸ್ವಲ್ಪ ಕಮ್ಮಿ ಮಾಡಿ. ಬ್ಯಾಕ್ ಸ್ಟಾಬರ್ಸ್ ಜಾಸ್ತಿ ಇರ್ತಾರೆ. ಒಳ್ಳೇದಾಗ್ಲಿ. ಓಕೆ ಗುರುಜಿ. ಸೊ ವೀಕ್ಷಕರೇ, ಸಮಯದ ಶಾಸ್ತ್ರದಲ್ಲಿ ಈ ಒಂದು ಪುಷ್ಯ ನಕ್ಷತ್ರ, ಪುಷ್ಯ ಅಂದ್ರೆ ನರಿಶ್ಮೆಂಟ್ ಅಂತ ಕರಿತೀವಿ. ಪುಷ್ಯ ನರಿಶ್ ಆಗ್ತಕ್ಕಂಥ ಒಂದು ನಕ್ಷತ್ರ ಅಂತ ಅದ ಹೆಸರು. ಕರ್ಕಾಟಕದಲ್ಲಿರ್ತಕ್ಕಂಥದ್ದು. ಹಾಗೆ ಕರ್ಕಾಟಕ ರಾಶಿಲಿ ಶನಿಯ ಆಧಿಪತ್ಯ ನೋಡಿ, ಕರ್ಕಾಟಕ ಚಂದ್ರ, ಅಲ್ಲಿ ಶನಿ, ಮತ್ತೆ ಗುರುವಾರ ವಿಶೇಷವಾಗಿ ಬರ್ತಕ್ಕಂಥದ್ದು. ಅಂದ್ರೆ ಚಂದ್ರ ಯಾವಾಗ ಕರ್ಕಾಟಕ ರಾಶಿಲಿ ಪುಷ್ಯ ನಕ್ಷತ್ರದಲ್ಲಿರ್ತಾನೆ, ಅವತ್ತಿನ ದಿವಸ ಗುರುವಾರ ಬಂದಲ್ಲಿ, ಅವತ್ತಿನ ವಾರ ಅಂತ ತಗೊಳ್ತೀವಿ ನಾವು, ವಾರ ಅಂತ ಬಂದಾಗ ಇಲ್ಲಿ ಒಂಥರ ಗಜಕೇಸರಿ ಯೋಗ. ಒಂದು ಗುರುವಾರ, ಗುರುವಿನ ಚಂದ್ರ ಕರ್ಕಾಟಕದಲ್ಲಿ ಗಜಕೇಸರಿ ಯೋಗ ತರ ಒಂಥರ ಇಂಡೈರೆಕ್ಟ್ ಆಗಿ. ಸೊ ಈ ರೀತಿ ಆಗಿರ್ತಕ್ಕಂಥ ಫಾರ್ಮ್ ಆಗಿರ್ತಕ್ಕಂಥ ದಿವಸ ಅನೇಕ ವಿಚಾರಗಳಿಗೆ ನಾವು ಸಿದ್ಧಿಯನ್ನು ಮಾಡ್ಕೋಬಹುದು. ಒಂದು ಕಡೆ ಮುಹೂರ್ತ ಭಾಗ ಬಂದಾಗ ಅದ್ಭುತವಾಗಿರ್ತಕ್ಕಂಥ ದಿವಸ ನಾಳೆ. ಎಷ್ಟೋ ಹಲವಾರು ಜಾತಕದಲ್ಲಿ ಬರ್ತಕ್ಕಂಥ ಹಲವಾರು ದೋಷಗಳನ್ನ ಹೊಡೆದಾಕ್ಬಿಡುತ್ತೆ. ಇಟ್ 21 ಟೈಪ್ಸ್ ಆಫ್ ಈವಿಲ್ಸ್ ಅಂತ ನಾವು ಪಂಚಾಂಗದಲ್ಲಿ ಹೇಳ್ತೀವಿ. ಕರೆಕ್ಟಾಗಿ ಪಂಚಾಂಗ ಗೊತ್ತಿರೋರಿಗೆ ಇವೆಲ್ಲ ಅರ್ಥ ಆಗುತ್ತೆ. 21 ತರದ ಈವಿಲ್ಸ್. ಯಾಕಂದ್ರೆ ಯಾರು ಪಂಚಾಂಗ ಜ್ಯೋತಿಷ ಕರೆಕ್ಟಾಗಿ ಕಲ್ತಿರ್ತಾರೆ, ಈ ರೀತಿ ಸಾಕಷ್ಟು ವಿಚಾರಗಳು ಅವ್ರ ಪಂಚಾಂಗದಲ್ಲಿ ಮಾತಾಡಬೇಕು. ಜ್ಯೋತಿಷ ಏನಾಗಿದೆ ಅಂದ್ರೆ, ಮದುವೆಗೆ ಹೋದ್ರೆ ಆ ಪಂಚಾಂಗ ತೆಗಿತಾರೆ, ನಂಬರ್ಸ್ ಹೇಳ್ತಾರೆ, ಡೌನ್ ಇದ್ರೆ ಸರಿ ಇಲ್ಲ ಅಂತ ಕಳಿಸ್ತಾರೆ. ಇನ್ನ ಅಲ್ಲಿರ್ತಕ್ಕಂಥ ಲಗ್ನಕ್ಕೆ, ಗ್ರಹಕ್ಕೆ, ಸಪ್ತಮದಲ್ಲಿ ಇರ್ತಕ್ಕಂಥ ಗ್ರಹಕ್ಕೆ, ಈಗ ನಡೀತಾ ಇರ್ತಕ್ಕಂಥ ದಶಾಗೆ, ಭುಕ್ತಿಗೆ ವ್ಯಾಲ್ಯೂನೇ ಕೊಡದೇ ಇರೋರು ಅವರು ಜ್ಯೋತಿಷರ ಪಟ್ಟಿಗೆ ಬರೋದಿಲ್ಲ. ಅವರೆಲ್ಲ 10th ಫೇಲ್ ಅಂತ ಹೇಳ್ಬೋದು. 100% ಅಲ್ಲ, 200% ಹೇಳ್ತೀನಿ, 10th ಫೇಲೇ ಅವರು ಜ್ಯೋತಿಷದಲ್ಲಿ. ಯಾಕಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಮದುವೆಗೆ ಅಂತ ಬಂದಾಗ ಬರೀ ಪಾಯಿಂಟ್ಸ್ ನೋಡ್ಕೊಂಡು ತಿರಸ್ಕರಿಸ್ತಕ್ಕಂತ ವ್ಯಕ್ತಿ ಅವನು ಜ್ಯೋತಿಷ್ಯನ ನೋಡಕ್ಕೆ ಲಾಯಕ್ಕೆ ಇಲ್ಲದೆ ಇರ್ತಕ್ಕಂಥವನು. ಯಾಕೆ ಅಂತ ಹೇಳ್ತೀನಿ, ಬರೀ ಒಂದು ಪಾಯಿಂಟ್ ಅಲ್ಲಿ ನಾವು ಜ್ಯೋತಿಷ್ಯನ ಹಿಡ್ಕೊಂಡ್ರೆ ದೆನ್ ದೇರ್ ಇಸ್ ಸಮಥಿಂಗ್ ರಾಂಗ್. ಬರೀ ಪಾಯಿಂಟ್ಸ್ ಲೆಕ್ಕದಲ್ಲೇ ಈ ಹೆಣ್ಣಿಗೆ ಮ್ಯಾಚ್ ಆಗಲ್ಲ ಅಂತಂದ್ರೆ ದೇರ್ ಇಸ್ ಸಮಥಿಂಗ್ ರಾಂಗ್ ಇನ್ ದಿ ಸಿಸ್ಟಮ್ ಓನ್ಲಿ. ಸೊ ಹಾಗಿದ್ರೆ ಕ್ಯಾನ್ ದೇ ಚಾಲೆಂಜ್ 36ಕ್ಕೆ 33 ಬಂದ್ಬಿಟ್ರೆ ಅವರು ಚೆನ್ನಾಗಿರ್ತಾರೆ ಅಂತ ಚಾಲೆಂಜ್ ಮಾಡಕ್ಕಾಗತ್ತಾ? ಯಾಕಂದ್ರೆ ಎಷ್ಟೋ ನಿದರ್ಶನಗಳು ನಾವು ಲೈವ್ ಎಕ್ಸಾಂಪಲ್ಸ್ ನಾವು ತಗೊಂಡಿದೀವಿ. ಇಬ್ಬರದು ಮ್ಯಾಚ್ ಮಾಡಿದ್ವಿ ಸರ್, ಬಂಬಾಟಾಗಿ ಬಂದಿದೆ. ಎಲ್ಲಾ ಗ್ರಹ ಮೈತ್ರ, ಸ್ತ್ರೀ ದೀರ್ಘ ಕೂಟ, ಮಹೇಂದ್ರ ಕೂಟ, ಯಾವ ಕೂಟ, ಆ ಕೂಟ, ಊಟದ ಕೂಟ, ಪಲ್ಯದ ಕೂಟ, ಎಲ್ಲಾ ಕೂಟಗಳು ಹಾಕಿದೀವಿ. 32, 33, 34 ಬಂದಿದೆ ಸರ್. ಯಾಕಿತ್ತಾಯ್ತು? ಪುರೋಹಿತ ಸರಿಯಾಗಿ ನೋಡ್ಲಿಲ್ವಾ? ನೀವು ತಗೊಂಡೋಗಿ ತೋರಿಸಿರೋದು ಚಂದ್ರ ಟು ಚಂದ್ರ ಅಷ್ಟೇ. ಪಾಯಿಂಟ್ಸ್ ಬಂದು ಚಂದ್ರ ಟು ಚಂದ್ರ, ಇವನ ಚಂದ್ರ ಅವಳ ಚಂದ್ರ, ಇಬ್ಬರು ಚಂದ್ರ ಮಿಕ್ಸ್ ಮಾಡಿದ್ರೆ ಪಾಯಿಂಟ್ಸ್ ಎಷ್ಟು ಬಂತು ಅಷ್ಟೇ. ಮನಸ್ಸುಗಳು ಹೇಗಿದೆ ಅದು ಬಿಟ್ಬಿಟ್ಟು ಇನ್ನು ಎಷ್ಟೊಂದು ವಿಚಾರಗಳು ಮೈಂಡ್ ಅಲ್ಲಿ ಹಾಕೊಳ್ಳೋದಿಲ್ಲ. ಲಗ್ನ ಯಾವ್ದು ಬರ್ತಾ ಇದೆ, ಅವ್ರ ಲಗ್ನ ಯಾವ್ದು, ಇವ್ರ ಲಗ್ನ ಯಾವ್ದು, ಸಪ್ತಮದಲ್ಲಿ ಯಾವ ಗ್ರಹಗಳಿಗೆ ಕೂತಿದೆ, ಶುಭ ಗ್ರಹಗಳ ದೃಷ್ಟಿ ಇದೆಯಾ, ಆಯ್ತು ಪರಾಶರನೇ ಲೆಕ್ಕಾಚಾರನೇ ಹೇಳ್ತೀನಿ ನಾನು. ನವಾಂಶ ನೋಡ್ತೀರಿ ನೀವು, ನವಾಂಶ ನೋಡಲ್ಲ. ಜ್ಯೋತಿಷರು ಸುಮ್ಮನೆ ಹಾಕೊಂಡಲ್ಲಿ ಪಂಚಾಂಗ ಇಟ್ಕೊಂಡು ಸುಳ್ಳು ಹೇಳ್ತೀರಾ, ಬರೀ ಸುಳ್ಳು ಹೇಳ್ತೀರಾ. ಗ್ರಹಗಳ ಆಶೀರ್ವಾದ ನಿಮ್ಗೆ ಇರಬಹುದು, ಯಾಕಂದ್ರೆ ನೀವು ಅವ್ರ ಬಗ್ಗೆ ಹೇಳ್ತಾ ಇದ್ದೀರಾ, ಬಟ್ ಎಲ್ಲ ಒಂದ್ ಕಡೆ ಆ ನೆಗೆಟಿವಿಟಿ ಅವರು ಲೆಕ್ಕ ಮಾಡ್ಕೋತಾ ಇರ್ತಾರೆ. ಎರಡನೇ ವಿಚಾರ, ನಡೀತಕ್ಕಂಥ ದಶಾ ಯಾವುದು ಫೇವರಬಲ್, ಲಾಂಗ್ ಟರ್ಮ್ ದಶಾ ಇದೆ, ಯಾವ್ದೋ ಒಂದು ದಶಾ ನಡೀತಾ ಇದೆ, ಚಂದ್ರ ದಶಾ 10 ವರ್ಷ ಇರುತ್ತೆ. 10 ವರ್ಷ ಅದ್ಭುತವಾಗಿರ್ತಕ್ಕಂಥ ಮನೆಗಳು ತೋರಿಸ್ತಾ ಇದೆ. ದಶಾನೇ ಪ್ರಮುಖ ಇಲ್ಲಿ. ಯಾವ್ದಾರು ಇರ್ಲಿ, ಹುಡುಗನ ಜಾತಕ ನೋಡೋದು ದಶಾ ನೋಡ್ಬೇಕು, ಹುಡುಗಿ ದಶಾ ನೋಡ್ಬೇಕು, ಎರಡೂ ಫೇವರಬಲ್ ಆಗಿದೆ ಮ್ಯಾರೇಜ್ಗೆ. ಅವ್ನಿಗೆ 18 ವರ್ಷ ಚೆನ್ನಾಗಿದೆ, ಇವ್ರಿಗೆ 10 ವರ್ಷ ಚೆನ್ನಾಗಿದೆ. ಹೆಲ್ತಿ ಲಿವಿಂಗ್ ಫಸ್ಟ್ ಲೈಫ್ ಅಲ್ಲಿ, ಪೀಸ್ಫುಲ್ ಲಿವಿಂಗ್ ಅದ್ರ ಜೊತೆ, ಇವೆರಡೂ ಇದ್ರೆ ಇನ್ನು ಮಿಕ್ಕಿದ್ದೆಲ್ಲ ಆಮೇಲೆ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಇಂಡಿಯಾದಲ್ಲಿ ಮ್ಯಾರೇಜ್ಗೆ ತಲೆ ಕೆಡಿಸ್ಕೊಳ್ಳೋ ಅಷ್ಟು ಬೇರೆ ಯಾವ ಕಂಟ್ರಿ ತಲೆ ಕೆಡಿಸ್ಕೊಳ್ಳಲ್ಲ. ಬೇಕಾದ್ರೆ ಹೋಗಿ ನೋಡಿ, ಎಲ್ಲರ ಹತ್ರನೂ ಅನ್ರೆಸ್ಟು, ಅನ್ಪೀಸು ಎಲ್ಲಾ ಕಡೆ ಊರಲ್ಲೂ ಇದೆ. ಸೌದಿ ಅರೇಬಿಯಾದಲ್ಲಿ ತಗೊಂಡ್ರು ಅಲ್ಲೂ ಗಲಾಟೆಗಳು, ಗಂಡ ಹೆಂಡತಿ ಮಾಡ್ತಾರೆ, ರಾಜರಿಗೂ ರಾಣಿಗೂ ಗಲಾಟೆ ಆಗುತ್ತೆ. ಚೈನಾದಲ್ಲಿ ಹೋದ್ರು ಗಲಾಟೆ, ಜಪಾನ್ಗೆ ಹೋದ್ರು ಗಲಾಟೆ, ನ್ಯೂಜಿಲೆಂಡ್ ಅವ್ರು ಹೋದ್ರು ಅವರು ಗಂಡ ಹೆಂಡತಿ ಕಿತ್ಕೋತಾರೆ, ಅಲ್ಲೂ ಹೋಗ್ತಾರೆ. ಇಂಡಿಯಾದಲ್ಲಿ ಏನು ಸ್ಪೆಷಲ್ ಜಾತಕಗಳು ನೋಡಿ ಮಾಡಿದ್ರು ಕಿತ್ತಾಡ್ತೀವಿ. ಯಾರ್ಯಾರು ಹಸ್ಬೆಂಡ್ ಅಂಡ್ ವೈಫ್ ಕಿತ್ತಾಡೇ ಇಲ್ಲ, ನೀವೇ ಕೇಳ್ಕೊಂಬಿಡಿ ಒಂದ್ಸತಿ. ಏನೋ ಅವ್ರಿಗೊಂದು ನೊಬೆಲ್ ಪ್ರಶಸ್ತಿ ಕೊಡ್ಸ್ಕೊಳ್ಬೇಕಾದ್ರೆ ಕಿತ್ತಾಡೇ ಇಲ್ಲ ಸರ್, ನಾವು ಬಹಳ ನಗ್ನಗ್ತೀವಿ, ಯಾವಾಗ ನಗ್ತಾನೆ ಇದ್ವಿ ಸರ್ ಅಥವಾ. ಓಕೆ, ಸೊ ದಯಮಾಡಿ ಡೋಂಟ್ ಗೋ ವಿತ್ ಒನ್ ಕ್ರೈಟೀರಿಯಾ ಅಂತ ನಾನು ಒಂದು ಸಜೆಷನ್. ಫೈನಲ್ ಆಗಿ 21 ಈವಿಲ್ಸ್ ನ ತೆಗೆದಾಕ್ತಕ್ಕಂಥ ಒಂದು ಯೋಗ, ಗುರು ಪುಷ್ಯಾಮೃತ ಯೋಗ, ಗುರುವಾರ ದಿವಸ ಬರ್ತಕ್ಕಂಥದ್ದು. ಎಷ್ಟೋ ದೋಷಗಳು ತೆಗೆದಾಕತ್ತೆ. ಇರ್ಲಿ, ಅದು ಮುಹೂರ್ತ ಭಾಗದಲ್ಲಿ ಅದು ಕಾರ್ಯಕ್ಕೆ ಇರ್ತಕ್ಕಂಥದ್ದು. ಆದ್ರೂ ಕೂಡ ನಮ್ಮ ಜೀವನದಲ್ಲಿ ನಾವು ನಾಳೆ ಏನ್ ಮಾಡ್ಬೋದು, ವಿಶೇಷವಾಗಿರ್ತಕ್ಕಂಥದ್ದು
ಈ ಒಂದು ಬ್ರೇಕ್ ನಂತರ ಈ ಗುರುಪುಷ್ಯ ಕಾರ್ಯವಾಗಿರ್ತಕ್ಕಂಥ ಒಂದು ಡಿಸೈನ್ ಬರ್ತಕ್ಕಂಥದ್ದು. ಮೊದಲ ಚಿತ್ರ ಹಾಕಿ, ಅದು ಕರ್ಕಾಟಕ ರಾಶಿಯೊಳಗೆ ಬರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ನಕ್ಷತ್ರ ಪುಷ್ಯ. ಆ ಪುಷ್ಯ ಅಂತಂದ್ರೆ ನರಿಶಿಂಗ್ ಒಂಥರ ನರಿಶಿಂಗ್ ಇರತಕ್ಕಂಥ ಒಂದು ಸಿಂಬಲ್. ಇಷ್ಟೂ ನಕ್ಷತ್ರನ ಕೂಡಿಸಿದಾಗ ಇದು ಪುಷ್ಯ ನಕ್ಷತ್ರವಾಗಿ ಬರ್ತಕ್ಕಂಥದ್ದು. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ. ಇದು ಈ ಒಂದು ನಕ್ಷತ್ರ ಒಂದು ದೊಡ್ಡ ನಕ್ಷತ್ರದ ಒಳಗಡೆ ಇರ್ತಕ್ಕಂಥ ಒಂದು ಸಣ್ಣ ಭಾಗ. ಆ ಎರಡನೇ ಚಿತ್ರ ಹಾಕ್ತಾ ತೋರಿಸ್ತೀನಿ ನೋಡಿ. ಎರಡನೇ ಚಿತ್ರ ಹಾಕಿ ಸೆಕೆಂಡ್ ನೋಡಿ. ಇದು ಕರ್ಕಾಟಕದಲ್ಲಿ ಒಳಗಡೆ ಬರ್ತಕ್ಕಂಥ ಒಂದು ಸಣ್ಣ ಪಾಯಿಂಟ್. ಇದು ಕ್ಲಸ್ಟರ್, ಬಿ ಹೈವ್ ಕ್ಲಸ್ಟರ್ ಅಂತ ಕರಿತೀವಿ. M44 ಇರುತ್ತೆ. ಈ ಬಿ ಹೈವ್ ಕ್ಲಸ್ಟರ್ ಒಳಗಡೆ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಈ ನಕ್ಷತ್ರ. ಇಲ್ಲಿ ನಿಮಗೆ ಪುನರ್ವಸು ಅಂತ ಒಂದು ಬರುತ್ತೆ, ಮತ್ತೆ ಹಾಗೆ ಆಶ್ಲೇಷ ಅಂತ ಒಂದು ಬರುತ್ತೆ. ಈ ಪುನರ್ವಸು ಆದ ನಂತರ ಪುಷ್ಯ ಆದ ನಂತರ ಆಶ್ಲೇಷ ನಕ್ಷತ್ರ. ಆಶ್ಲೇಷ ಒಂದು ರೀತಿ ಹಾವು ರೀತಿ ಕಾಣಿಸುತ್ತೆ. ನಾವು ಹಾವು ರೀತಿ ಅಂತ ಒಂದು ಅಲ್ಲಿ ಒಳಗಡೆ ಇರ್ತಕ್ಕಂಥ ಪಿಕ್ಚರ್ ಅಲ್ಲಿ ಅದು ಎಕ್ಸ್ಪ್ಯಾಂಡ್ ಮಾಡಿದಾಗ ನಮ್ಗೆ ಸಿಗುತ್ತೆ. ಇದು ಕ್ಲಸ್ಟರ್, ಇದೊಂದು ಕ್ಲಸ್ಟರ್. ಕ್ಯಾನ್ಸರ್ ಅನ್ನೋದು ಒಂದು ಕ್ಲಸ್ಟರ್. ಈ ಕ್ಯಾನ್ಸರ್ ಅಂತ ಏನಕ್ಕೆ ಹೆಸರು ಕೊಟ್ಟರು? ಇದು ಬಹಳ ಇಂಪಾರ್ಟೆಂಟ್. ಇದು ಈ ಒಂದು ಕ್ಯಾನ್ಸರ್ ಆ ಒಂದು ದಿಕ್ಕು, ಆ ಕ್ರ್ಯಾಬ್ ನ ದಿಕ್ಕು ಬಹಳ ಹತ್ರದಲ್ಲಿರ್ತಕ್ಕಂಥ ಒಂದು ಪೋಲಕ್ಸ್ ಅಂತ ಒಂದು ಬಿಗ್ಗೆಸ್ಟ್ ಸ್ಟಾರ್ ಅಂತ ಹೇಳ್ತೀವಿ, ಮತ್ತೆ ಕ್ಯಾಸ್ಟರ್ ಅಂತ, ಮತ್ತೆ ರೆಗ್ಯುಲಸ್ ಅಂತ ಒಂದು ಸ್ಟಾರ್. ಇದೆಲ್ಲ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಸ್ಟಾರ್. ನಾವು ಅಸ್ಟ್ರಾನಮಿಲಿ ಹೋಗ್ಬೇಕಾದ್ರೆ ನಮ್ಮಲ್ಲಿ 12 ರಾಶಿಗಳು ಮಾಡಿದ್ದಾರೆ, 27 ನಕ್ಷತ್ರ ತಗೊಂಡಿದೀವಿ ನಮ್ಮ ಶಾಸ್ತ್ರದಲ್ಲಿ. ಆದ್ರೆ ಆಸ್ಟ್ರಾನಾಮಿಕಲ್ ಅಲ್ಲಿ ಹೋದಾಗ 81 ನಕ್ಷತ್ರ ನಾವು ತಗೊಳ್ತೀವಿ. 81 ನಕ್ಷತ್ರಗಳು ಕಾಣಿಸ್ತಕ್ಕಂಥದ್ದು. ಈ ಕರ್ಕಾಟಕದಲ್ಲಿ ಇರ್ತಕ್ಕಂಥ ಒಂದು ಬಿ ಹೈವ್ ಕ್ಲಸ್ಟರೇ ಆ ಒಂದು ಆಶ್ಲೇಷ ನಕ್ಷತ್ರ. ಆಶ್ಲೇಷ ಅಂದ್ರೆ ಒಂದು ಕಾಯಿಲ್ಡ್ ಆಗಿರ್ತಕ್ಕಂಥ ಒಂದು ಸರ್ಪದ ಒಂದು ಸಂಕೇತ ಅಲ್ಲಿ ಬರ್ತಕ್ಕಂಥದ್ದು. ಅದಕ್ಕೆ ಆಶ್ಲೇಷ ಅಂದ್ರೆ ಈ ಹಾವಿನ ಒಂದು ವಿಚಾರ ಅಂತ ಬರ್ತಕ್ಕಂಥದ್ದು. ಕಾಯಿಲ್ ಆಗಿರುತ್ತೆ ಅದು ಎಲ್ಲ ಕ್ಲಸ್ಟರ್ ಅಲ್ಲ, ಡಾಟ್ 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 ಇದೆಯಲ್ಲ, ಅದೊಂದು ಹಾವು ಹೇಗೆ ಸುತ್ತಾಕೊಂಡು ಒಂದು ಎಡೆ ಎತ್ತಿರುತ್ತೋ ಆ ರೀತಿ ನಮಗೆ ಒಂದಕ್ಕೊಂದು ಜಾಯಿನ್ ಮಾಡದೆ ಎಡೆ ಎತ್ಕೊಂಡು ಹಾವಿನ ರೀತಿ ಇರ್ತಕ್ಕಂಥದ್ದು ಅಂತ ಹೇಳಿ ಅದೊಂದು ಇಂಡಿಕೇಶನ್. ಈ ರೀತಿ ಬರ್ತಕ್ಕಂಥದ್ದು. ಇದನ್ನೆಲ್ಲ ನಾವು ಕ್ಯಾನ್ಸರ್ನ ನಾವು ಕರೆಕ್ಟ್ ಆಗಿ ನಾವು ನೀಟಾಗಿ ಒಂದು ಕೂಡಿಸಿದಾಗ ಒಂದು ಏಡಿಯ ರೂಪದಲ್ಲಿ ಈ ನಕ್ಷತ್ರಗಳೆಲ್ಲ ಗುಂಪು ಕಾಣಿಸುತ್ತೆ ನೋಡಿ. ಯಾವ ತರ ಬರುತ್ತೆ ಅಂತ ಅಲ್ಲೊಂದೆಲ್ಲ ನಾವು ಇದು ಮಾಡಿದೀವಿ. ಯಾವ್ಯಾವ ನಕ್ಷತ್ರ M44 ಕ್ಲಸ್ಟರ್ ಅಲ್ಲಿ ಇದೆ, ಮತ್ತೆ ಅಲ್ಲಿ ಬರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ನಕ್ಷತ್ರಗಳು, ಇದೆಲ್ಲ ನಕ್ಷತ್ರಗಳು ಎಲ್ಲ ಡಾಟ್ 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 ಬ್ಲಾಕ್ ಡಾಟ್ಸ್ ಎಲ್ಲ ನಾವು ಕೂಡಿಸಿದಾಗ ಅದು ನೋಡಕ್ಕೆ ಏಡಿ ಆಕಾರದಲ್ಲಿ ಇರುತ್ತೆ. ಯಾವಾಗ ಚಂದ್ರ ಈ ದಿಕ್ಕಿನಲ್ಲಿ ಇರ್ತಾನೋ, ಆಕಾಶದ ಹತ್ರ ಈ ಕ್ಯಾನ್ಸರ್ ದಿಕ್ಕಿನಲ್ಲಿ ಇರ್ತಾನೋ, ಈ ರಾಶಿಯ ದಿಕ್ಕಲ್ಲಿ ಇರ್ತಾನೆ ಅಂತ ಹೇಳ್ತೀವಿ. ಅದರಲ್ಲಿ 3 ನಕ್ಷತ್ರಗಳು ಬರುತ್ತೆ, ಪುನರ್ವಸು, ಪುಷ್ಯ ಮತ್ತೆ ಆಶ್ಲೇಷ. ಈ 3 ನಕ್ಷತ್ರಗಳಲ್ಲಿ ನಾಳೆ ಚಂದ್ರ ಇಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಇರ್ತಾನೆ. ಇದರಲ್ಲಿ ಒಂದು ಪುಷ್ಯ ನಕ್ಷತ್ರದಲ್ಲಿ ಇರ್ತಾನೆ. ಸೊ ಈ ಕರ್ಕಾಟಕ ರಾಶಿ ಹೇಗೆ ಐಡೆಂಟಿಫೈ ಮಾಡ್ತಾರೆ ಅಂತ ಒಂದು ವಿಡಿಯೋ ನೋಡ್ಕೊಂಡ್ ಬರೋಣ ಬನ್ನಿ. 2 ವಿಡಿಯೋ ಇದೆ, ಒಂದಾದ್ಮೇಲೆ ಒಂದು ಈ ವಿಡಿಯೋ ನೋಡ್ಕೊಂಡ್ ಬರೋಣ ಬನ್ನಿ. ಈ ಕರ್ಕಾಟಕ ವಿಚಾರ ಓಕೆ ಹಾಕಿ. ಥ್ಯಾಂಕ್ ಯು. The constellation of Cancer is a very unique constellation, as it is the only constellation that represents 2 symbols at once. Its inherent water symbol and, of course, that of summer from the constellation's positioning. However, where did the depictions of the crab originate, and how did the shape of the constellation of Cancer, an upside-down Y more or less, become to be anthropomorphized as a crab? The earliest recordings of the recognition of the Cancer constellation belong to that of the ancient Akkadians in very remote antiquity. Prior to the precession of the equinox, the constellation of Cancer marked the Akkadian sun of the south from its position at the summer solstice. Soon this constellation became synonymous with this time of the year, or what we understand as June and July, as the precession of the equinox moved into the constellation of Taurus, marking Cancer as the Akkadian northern gate of the sun. One of the most popular origin stories of the constellation of Cancer belongs to that of the ancient Greeks. First, let's understand that the Greek word Cancer actually translates to the English word crab. Hera, a longtime foe of Heracles, sent a multi-headed hydra to kill Heracles with the assistance of a giant crab. Upon the battle, Heracles destroyed the crab by smashing its shell. For the crab's attempt, Hera commemorated its bravery amongst the starry sky. Later, the Romans too adopted this origin story, but as Hercules and the Cancer constellation. The constellation of Cancer is positioned directly between the constellation of Leo and the constellation of Gemini. Although not commonly known, the Tropic of Cancer, also known as the Northern Tropic, was actually named after the constellation of Cancer as a navigational symbol. Many different cultures throughout the world actually associated the constellation of Cancer with that of a lobster. It is very common to see different depictions of the constellation of Cancer as a creature with a shell. People born into the constellation of Cancer tend to be known as people with an emotional appeal. For example, individuals with the personality of a Cancer will display attributes such as shyness, but will rise to the occasion if called upon or if necessary. These people are known to be hard on the surface but soft on the inside, much like that of their crab counterparts. Leave it to an individual with the personality of a Cancer to always remain gentle and caring. Hello and welcome to this weekly look at the night sky, where I go through what you can see and how you can see it. Each week I cover another constellation, and tonight we'll have a look at Cancer, the crab.
The Crab is one of the more difficult constellations to see, as it has no bright stars, and in fact, if you're not under a dark sky, it's hard to see it at all. To find the Crab, we need two of the constellations we have already covered, the Lion and the Twins. We have the head of the Lion right here, and the heads of the Twins right here. So roughly between these, we should find the Crab. Do you see it? It's hard to imagine that there should be anything there, right? Well, let's take a closer look. Between the two ovals, the heads of the Lion and the Twins, there is this little star called Iota Cancri. It is the tip of one of the front legs of the Crab. The leg goes down to these two stars here, called the little donkeys. They are the front of the carapace, and you can look at these as the eyes of the Crab. The rest of the carapace is then found here. We have another front leg going down here, and two other legs here. I realize that there are some legs missing here as well as the claws. We could make the front legs into claws like this, but that still leaves 3 pairs of legs missing. If you can see them, do let me know. There are a couple of open clusters in this constellation worth seeing. The first and most visible is called the beehive cluster, and can be found right behind the eyes inside the carapace. This one is just visible to the unaided eye and quite lovely in binoculars or a telescope. It consists of about 1,000 stars and is about 600 million years old. The other open cluster has the designation M67. It is found to the right of the Crab's lower front leg star, here. It consists of more than 500 stars and is far older than the beehive cluster, between 3 and 5 billion years old. The age makes it one of the oldest open clusters we know of, and certainly the closest of the old open clusters. This makes it an exciting object to study because it tells us a lot about the evolution of stars similar to our own sun. That's it for tonight. I hope you enjoyed this video, and if so, please give it a like, and if you want to see more, click subscribe. I hope to see you next week, and until then, clear. ಹಿಡಿತರ ಇದೆ 5,000 ವರ್ಷಗಳಿಂದನೇ ನಾವು ಅದನ್ನ ಕರ್ಕಾಟಕ ಏಡಿ ತರ ಇದೆ ಅಂತ ಹೇಳಿದ್ವಿ. ಪ್ರತಿಯೊಂದು 12 ರಾಶಿಗಳು ಈ ಬರ್ತಕ್ಕಂಥ ಖಗೋಳಶಾಸ್ತ್ರದಲ್ಲಿ ಬರ್ತಕ್ಕಂಥ ವಿಚಾರ ಮತ್ತೆ ನಮ್ಮ ಶಾಸ್ತ್ರದಲ್ಲಿ ಬರ್ತಕ್ಕಂಥದ್ದು ಒಂದು ಚೂರು ಡಿಫರೆನ್ಸ್ ಇಲ್ಲ. ಅಲ್ಲೇ ನಾವು ಫಸ್ಟ್ ಡಿಸೈಡ್ ಮಾಡ್ಕೋಬೇಕು ನಮ್ದು ಪರ್ಫೆಕ್ಟ್ ಆಗಿರ್ತಕ್ಕಂಥ ಶಾಸ್ತ್ರ. ಆ ಶಾಸ್ತ್ರ ಅವರು ವೈಜ್ಞಾನಿಕವಾಗಿ ನೋಡ್ತಾರೆ, ನಾವು ಅದನ್ನ ಸ್ವಲ್ಪ ವೈಜ್ಞಾನಿಕವಾಗಿ ನೋಡಿದ್ರು ಕೂಡ ನಾವು ಅಲ್ಲಿ ಆಧ್ಯಾತ್ಮಿಕವಾಗಿ ಕೂಡ ನೋಡ್ಬೇಕಾಗತ್ತೆ. ಸೊ ಇಲ್ಲಿ ವೈಜ್ಞಾನಿಕ ಮತ್ತೆ ಆಧ್ಯಾತ್ಮಿಕ ಎರಡೂ ಮಿಕ್ಸ್ ಮಾಡಿ ನಾವು ನೋಡಿದಾಗ ನಮಗೆ ಹೇಗೆ ಅದು ಯಾವ ರೀತಿ ಎಫೆಕ್ಟ್ ಆಗ್ತಾ ಇದೆ ಅಂತ ಹೇಳಿ ನಮ್ಮ ಋಷಿಮುನಿಗಳೇ ಅದನ್ನ ನಮ್ಗೆ ಕೊಟ್ಟಿದ್ದಾರೆ. ಇವತ್ತಲ್ಲ ನಾಳೆ ನನಗೆ ಗೊತ್ತಿರೋಗೆ ಅಸ್ಟ್ರಾನಮರ್ಸು ಇದು ಏನಾದ್ರು ನಮ್ಮ ಜೀವನದ ಮೇಲೆ ಎಫೆಕ್ಟ್ ಬೀಳ್ತಾ ಇದೆಯಾ ಅಂತ ಕೆಲವು ವಿಚಾರಗಳನ್ನು ತಗೊಂಡ್ಬರ್ತಾರೆ ಖಂಡಿತ. ಯಾಕಂದ್ರೆ ಅದೆಲ್ಲ ಸ್ವಲ್ಪ ಇನ್ವಿಸಿಬಲ್ ರೇಸ್ ವಿಚ್ ಆರ್ ಕಮಿಂಗ್ ಫ್ರಮ್ ದೇರ್. ಅದಕ್ಕೊಂದು ಅಪ್ಯಾರಟಸ್ ಯೂಸ್ ಮಾಡಿ ಯಾವ ಟೈಮಲ್ಲಿ ಬರ್ತಾ ಇದ್ರು ಅದೆಲ್ಲ ಟೆಸ್ಟ್ ಮಾಡ್ತಕ್ಕಂಥ ಮುಂದಿನ ಒಂದು ಟೈಮ್ ಬರಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಸೊ ನಾಳೆ ಈಗ ನಮ್ಮ ಬದುಕು ನಾವು ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು. ನಾಳೆ ಗುರುಪುಷ್ಯಾಮೃತ ಯೋಗದಲ್ಲಿ ಏನ್ ಮಾಡ್ಬೇಕು, ಬಹಳ ಸಿಂಪಲ್ ಆಗಿರ್ತಕ್ಕಂಥ ಒಂದು ತಂತ್ರ. ಇದಕ್ಕೆ ಯಾವುದೇ ಟೈಮ್ ಇಲ್ಲ. 1 ಗಂಟೆವರೆಗೂ, ಮಧ್ಯಾಹ್ನ 1 ಗಂಟೆವರೆಗೂ ಸಮಯ ಇದೆ. ನಿಮ್ಗೆ ಏನಾದ್ರೂ ಒಂದು ಆಸೆ ಆಕಾಂಕ್ಷೆಗಳಿರ್ಬೋದು, ಮನೆ ವಾತಾವರಣ ಚೆನ್ನಾಗಿಲ್ದೇ ಇರ್ಬೋದು, ಮದುವೆ ಇರ್ಬೋದು, ಅಥವಾ ಜಾಬ್ ಇರ್ಬೋದು, ಅಥವಾ ಪ್ರಮೋಷನ್ ಇರ್ಬೋದು, ಯಾವುದೇ ವಿಚಾರ ಇದ್ರೂ ಕೂಡ ಈ ಒಂದು ಸಣ್ಣ ತಂತ್ರನ ಮಾಡ್ತಕ್ಕಂಥದ್ದು. ಇದು ಮಾಡ್ಕೊಂಡು ಆದ ನಂತರ 3 ತಿಂಗಳಾದ್ಮೇಲೆ ಯಾವ್ದಾದ್ರು ಅರಳಿ ಮರಕ್ಕೆ ಇದನ್ನ ಕೆಳಗಡೆ ಹಾಕ್ಬಿಟ್ಟು ಬರ್ತಕ್ಕಂಥದ್ದು. ಅದಾಗ್ಲಿ ಬಿಡ್ಲಿ, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡಿ. ಯಾಕಂದ್ರೆ ಯಾವುದೇ ಒಂದು ವಿಚಾರ ನಾವು ಮಾಡಿದಾಗ ಸಮಯ ಇಲ್ಲದೆ ಯಾವುದೂ ಆಗಲ್ಲ. ಒಂದು ತಿಳ್ಕೊಳ್ಳಿ, ಒಂದು ಗ್ಲಾಸ್ ಬಾಟ್ಲಲ್ಲಿ ನೀರು ತುಂಬಿಸ್ಕೋಬೇಕಾದ್ರೂ ಕೂಡ ಸಮಯ. ಅನ್ನ ತಿನ್ಬೇಕು ಅಂತಂದ್ರೆ ನಾವು ವೇಟ್ ಮಾಡ್ಲೇಬೇಕು. ಅಕ್ಕಿ ಹಾಕಿ ಅನ್ನ ನೀರು ಹಾಕಿ ಅದು ಬೇಯ್ದು ಅದು ಕೂಗಿ 3 ವಿಜಲ್ ಹೊಡೆದಾದ್ಮೇಲೆ ನಮ್ಗೆ ಅನ್ನ. ಹೋಟ್ಲಲ್ಲಿ ಹೋಗಿದ ತಕ್ಷಣ ಇಮಿಡಿಯೇಟ್ ಆಗಿ ಕೊಟ್ಬಿಡಲ್ಲ. ಹೋಗಿದ್ದ ದೋಸೆ ಆದ ತಕ್ಷಣ ಬರಲ್ಲ, ಅದು ಉಯ್ಬೇಕು, ಅದು ಬಿಸಿ ಆಗ್ಬೇಕು, ಅದಕ್ಕೆ ಹಾಕ್ಬೇಕು, ಆಮೇಲೆ ಸ್ವಲ್ಪ ಕಾಯ್ಬೇಕು. ಸೊ ಎಲ್ಲಾ ವಿಚಾರದಲ್ಲೂ ಕೂಡ ಕಾಯೋದು ಇದ್ದೇ ಇರ್ತಕ್ಕಂಥದ್ದು. ನಾವು ಮಾಡ್ತಕ್ಕಂಥ ಮಂತ್ರಗಳಾಗ್ಲಿ, ತಂತ್ರಗಳಾಗ್ಲಿ, ಯಂತ್ರಗಳಾಗ್ಲಿ ಸ್ವಲ್ಪ ಸಮಯ ತಗೊಳುತ್ತೆ. ನಾವು ಪರ್ಫೆಕ್ಟ್ ಆಗಿ ಮಾಡಿ ಮನಸ್ಸಿಂದ ಮಾಡಿದ್ರೆ ಡೆಫಿನೆಟ್ಲಿ ಅದು ಹೆಲ್ಪ್ ಆಗುತ್ತೆ. ಅಂತದ್ದು ಪೇ ಬ್ಯಾಕ್ ಅಂತ ಇದ್ದೇ ಇರುತ್ತೆ. ನಿಮ್ಗೆ ಇವತ್ತು ತಾತ್ಕಾಲಿಕವಾಗಿ ಇಮಿಡಿಯೇಟ್ ಆಗಿ, ಇನ್ಸ್ಟೆಂಟ್ ಆಗಿ, ಇಮಿಡಿಯೇಟ್ ಆಗಿ ಬರದೇ ಇದ್ರು ಕೂಡ ಅದು ಒಂದಲ್ಲ ಒಂದು ದಿವಸ ನಿಮಗೆ ವಾಪಸ್ಸು ಒಳಿತು ಮಾಡೇ ಮಾಡುತ್ತೆ. ಇದು ಶಾಸ್ತ್ರದಲ್ಲಿ ಹೇಳಿದೆ. ನಮ್ಗೆಲ್ಲ ಇನ್ಸ್ಟೆಂಟ್ ಬೇಕು. ಆ ಇನ್ಸ್ಟೆಂಟು ನಮ್ಮ ಶಾಸ್ತ್ರದಲ್ಲಿ ಇಲ್ಲದೆ ಇರೋದ್ರಿಂದ ಕಾಲ, ಟೈಮ್ ಎಲ್ಲ ತಗೊಳುತ್ತೆ. ನೀವು ಮಾಡ್ತಕ್ಕಂಥ ಒಳ್ಳೊಳ್ಳೆ ಕೆಲಸಗಳು, ಈ ಯಂತ್ರ ಇರ್ಬೋದು, ತಂತ್ರ ಇರ್ಬೋದು, ಮಂತ್ರ ಇರ್ಬೋದು, ಖಂಡಿತ ಅದಕ್ಕೆ ರಿಸಲ್ಟ್ ವಾಪಸ್ ಬಂದೇ ಬರುತ್ತೆ.
ತಾಳ್ಮೆ ಇಲ್ಲದೆ ಇರೋದ್ರಿಂದ ರಿಸಲ್ಟ್ ಇಮಿಡಿಯೇಟ್ ಆಗದೆ ಇರೋದ್ರಿಂದ ಸ್ವಲ್ಪ ಸಮಾಧಾನ ಇದ್ದವ್ರಿಗೆ ಜಯ ಗ್ಯಾರಂಟಿ ಇರ್ತಕ್ಕಂಥದ್ದು. ಸೊ ಈ ಒಂದು ಸಣ್ಣವಾಗಿರ್ತಕ್ಕಂಥ ಒಂದು ಸಣ್ಣ ತಂತ್ರ ಇಂಗ್ಲಿಷಲ್ಲಿ ಕೊಟ್ಟಿದ್ದೀನಿ, ಈ ಸಣ್ಣ ತಂತ್ರ. ಯಾಕಂದ್ರೆ ನಾಳೆ ವಿಶೇಷವಾಗಿರ್ತಕ್ಕಂಥ ದಿವಸ ಆಗಿರೋದ್ರಿಂದ ಈ ಪಿಕ್ಚರ್ ನೋಡ್ಕೊಂಡ್ ಬನ್ನಿ. ನಾಳೆ ಬೆಳಿಗ್ಗೆ 6 o'clock ಇಂದ 1 o'clock ಒಳಗಡೆ ಯಾವಾಗ ಸಮಯ ಸಿಗುತ್ತೋ ಇದನ್ನ ಬರೆದು ನಿಮ್ಮ ಪರ್ಸಲ್ಲಾರು ಇಟ್ಕೊಳ್ಳಿ, ದೇವ್ರ ಮನೆಯಲ್ಲಾರು ಇಟ್ಕೊಳ್ಳಿ, ನಿಮ್ಮ ಕ್ಯಾಶ್ ಬಾಕ್ಸ್ ಎಲ್ಲರೂ ಇಟ್ಕೊಳ್ಳಿ, ಎಲ್ಲಿ ಬೇಕಾದ್ರೆ ಇಟ್ಕೊಳ್ಳಿ, ಯಾವ್ದು ಬೇಕಾದ್ರೆ ಬರ್ದಿರಿ. ಅದನ್ನ 3 ತಿಂಗಳು ಅಂದಾಜು 3 ರಿಂದ 4 ತಿಂಗಳಾದ್ಮೇಲೆ ಅದನ್ನ ತೆಗೆದು ಯಾವ್ದಾದ್ರು ಮರದ ಕೆಳಗಡೆ, ಎಸ್ಪೆಷಲಿ ಅರಳಿ ಮರದ ಕೆಳಗಡೆ ಹಾಕಿದ್ರೆ ವಿಶೇಷವಾಗಿರ್ತಕ್ಕಂಥ ಲಾಭ. ಆ ಪಿಕ್ಚರ್ ನೋಡ್ಕೊಂಡ್ ಬರೋಣ ಬನ್ನಿ. ಹೇಗಿದೆ ಆ ಪಿಕ್ಚರು? ದಯವಿಟ್ಟು ಆ ಪಿಕ್ಚರ್ ಹಾಕಿ. ಇದು ಯೆಲ್ಲೋ ಕಲರ್ ಹಳದಿ ಕೊಟ್ಟಿದ್ದೀನಿ, ಯಾಕಂದ್ರೆ ಗುರುವಾರ, ಗುರುವಿನ ವಾರ, ಗುರು ಪುಷ್ಯಾಮೃತ ಯೋಗ ಇರ್ತಕ್ಕಂಥದ್ದು. ಇದನ್ನ ಆ ಸರ್ಕಲ್ ಮಾತ್ರ ಯೆಲ್ಲೋ ಕಲರ್ ಬೇಕಾಗುತ್ತೆ. ಅದು ಬಿಟ್ರೆ ಒಳಗಡೆ ಇರ್ತಕ್ಕಂಥದ್ದು ಯಾವ ಕಲರ್ ಬೇಕಾದ್ರೆ ಬರೀಬಹುದು. ಆದ್ರೂ ಕೂಡ ನಾನು ಸ್ವಲ್ಪ ಯೆಲ್ಲೋ ಅದರಲ್ಲಿ ಬರ್ದಿದ್ದೀನಿ. ಓಕೆ, ಯೆಲ್ಲೋ ಕಲರ್ ಸರ್ಕಲ್, ಕ್ಲೀನ್ ಆಗಿರ್ತಕ್ಕಂಥ ಒಂದು ಸರ್ಕಲ್, ಒಂದು ಕಾಂಪಾಸ್ ಯೂಸ್ ಮಾಡ್ಕೊಂಡು, ಒಂದು ಸ್ಕೆಚ್ ಪೆನ್ ಯೂಸ್ ಮಾಡ್ಕೊಂಡು ಸರ್ಕಲ್ ಬರೀತಕ್ಕಂಥದ್ದು. ಮೇಲ್ಗಡೆ ಗೋಲ್ಡನ್ ಸನ್ರೈಸ್, ನಮಗೆ ಗೋಲ್ಡನ್ ಸನ್ರೈಸ್ ಆಗಿದೆ ಜೀವನದಲ್ಲಿ ಅಂತ ಒಂದು ಪಾಸಿಟಿವ್ ಆಗಿರ್ತಕ್ಕಂಥ ಒಂದು ಮನಸ್ಸಿಟ್ಕೊಂಡು ಗೋಲ್ಡನ್ ಸನ್ರೈಸ್ ಅಂತ ಬರೀರಿ. ನಿಮ್ಮ ಪೂರ್ತಿಯಾಗಿರ್ತಕ್ಕಂಥ ಹೆಸರು ಹೇಗೆ ಬೇಕಾದ್ರೆ ಬರೀಬಹುದು. ಕ್ಯಾಪಿಟಲ್ ಲೆಟರ್ ಬರೆದ್ರೆ ಬಹಳ ವಿಶೇಷ, ವಿತ್ ಇನಿಷಿಯಲ್ ಬರೆದ್ರೆ ಇನ್ನೂ ವಿಶೇಷ. ಪೂರ್ತಿ ಹೆಸರು ನೀಟಾಗಿ ಯಾವ ಕಲರ್ ಬೇಕಾದ್ರೆ ಬರೀಬಹುದು. ಆದ್ರೆ ಬಾರ್ಡರ್, ಆಚೆ ಹಾಕಿರ್ತಕ್ಕಂಥ ಬಾರ್ಡರ್ ಮಾತ್ರ ಎಲ್ಲೋ ಕೊಟ್ಟಿದ್ದೀನಿ. ನಿಮಗೆ ಏನು ಇಷ್ಟ, ನಿಮಗೆ ಏನು ಆಗಬೇಕು ಅಂತಕ್ಕಂಥದ್ದು 3ನೇ ಇದರಲ್ಲಿ ಬರೀರಿ. ಯಾಕಂದ್ರೆ ನೀವು ಬರಿತಾ ಇರ್ತಕ್ಕಂಥ ನಾಳೆ ದಿವಸ ಗುರುವಾರ ಪುಷ್ಯ ನಕ್ಷತ್ರದಲ್ಲಿ ಬರೀತಾರೆ. ಎಲ್ಲಾನು ನರಿಶ್ಮೆಂಟ್ ಆಗ್ತಕ್ಕಂಥ ದಿವಸ ಆಗಿರೋದ್ರಿಂದ ಅದು ನಿಮಗೆ ಒಂದು ಪಾಸಿಟಿವ್, ಅದು ಬರೀತಿರಲ್ಲ, ಇಟ್ ಗೋಸ್ ಇನ್ ಟು ದಿ ಮೈಂಡ್. ಅಂದ್ರೆ ಒಂಥರ ನೀನು ಜೀವನದಲ್ಲಿ ನೀನು ಪಾಸಿಟಿವ್ ಥಿಂಕ್ ಮಾಡಬೇಕು. ದಿಸ್ ಇಸ್ ಆಲ್ಸೋ ದಿ ಸೇಮ್ ವೇ ವಿ ಡೂ. ಯಂತ್ರ ರಚನೆ, ಮಂತ್ರ ರಚನೆ, ಇದೆಲ್ಲ ನಮಗೆ ಪಾಸಿಟಿವಿಟಿ ತಂದು ಕೊಡಕ್ಕೆ, ಸ್ಟ್ರಾಂಗ್ ಮಾಡಕ್ಕೆ, ನಮ್ಮ ಬಾಡಿ, ಮೈಂಡ್, ಸೋಲ್ ಎಲ್ಲ ಸ್ಟ್ರಾಂಗ್ ಮಾಡಕ್ಕೆ ಇದು ಕೊಟ್ಟಿರ್ತಕ್ಕಂಥದ್ದು. ಸರ್ಕಲ್ ಬರೀರಿ, ಗೋಲ್ಡನ್ ಸನ್ರೈಸ್ ಅಂತ ನೀವು ಬರೀತಕ್ಕಂಥದ್ದು ಬಹಳ ವಿಶೇಷ. ಮಧ್ಯದಲ್ಲಿ ಕ್ಯಾಪಿಟಲ್ ಲೆಟರ್ ದೊಡ್ಡ ದೊಡ್ಡ ಲೆಟರ್ ಅಲ್ಲಿ ನಿಮ್ಮ ಹೆಸರು ಬರೀರಿ. ನಿಮಗೇನು ಮದುವೆ ಆಗಬೇಕು, ಬೇಗ ಒಳ್ಳೆ ಗಂಡ ಸಿಗಬೇಕು, ಅಥವಾ ಗಂಡದ ಹೆಂಡತಿಲಿ ಇದಿದೆ, ಬಹಳಷ್ಟು ಗಲಾಟೆಗಳಿದೆ, ಸರೋಗ್ಬೇಕದು, ಏನು ವಿಶ್ ಬೇಕಾದ್ರೂ ಬರೀರಿ. ಹಣ ಬೇಕು ಸ್ವಾಮಿ ನನಗೆ, ಆರ್ಥಿಕವಾಗಿ ಮುಂದೆ ಬರಬೇಕು, ಯಾವುದು ನಿಮಗೆ ನಿಜವಾದ ರಿಕ್ವೈರ್ಮೆಂಟ್ ಇದೆ ಅದನ್ನ ಬರೀರಿ. ಯಾಕಂದ್ರೆ ನಮ್ಗೆ ಏನು ಅವಶ್ಯಕತೆ ಇದೆ ಅದನ್ನ ಬೇಡ್ಕೊಂಡ್ರೆ ಖಂಡಿತ ಅವಶ್ಯಕತೆ ಬಂದೇ ಬರುತ್ತೆ. ಯಾಕಂದ್ರೆ ವಾಟ್ ವಿ ನೀಡ್ ವಿ ರೈಟ್, ದಟ್ ಕಮ್ಸ್ ಬ್ಯಾಕ್. ವಾಟ್ ವಿ ವಾಂಟ್ ಡಸಂಟ್ ಕಮ್ ಬ್ಯಾಕ್, ಇಟ್ ವಿಲ್ ಬಿ ಆಸ್ ಎ ವಾಂಟ್ ಅಂದ್ರೆ. ಸೊ ಇದನ್ನ ನಾವು ಮೈಂಡ್ ಇರಬೇಕು. ಇದೆಲ್ಲ ಮಾಡೋ ಜೊತೆ ಒಳ್ಳೇದ್ ಮಾಡ್ಬೇಕು. ಒಳ್ಳೇದ್ ಮಾಡ್ತಾ ಇದ್ರೆ ಇವೆಲ್ಲ ಪಾಸಿಟಿವ್ ಆಗಿ ನಿಮ್ ಕಡೆ ಖಂಡಿತ ಬರುತ್ತೆ. ಇಂಥದ್ದೆಲ್ಲ ಕೂಡ ನಾವು ಸಣ್ಣದಾಗಿ ನಾವು ಮಾಡ್ಕೊಂಡ್ಬಂದ್ರೆ ಜೀವನ, ಎಸ್ಪೆಷಲಿ ನಾವಿರ್ತಕ್ಕಂಥದ್ದು ಕರ್ಮಭೂಮಿಲಿ, ನಾವಿರ್ತಕ್ಕಂಥದ್ದು ಒಂದು ಕರ್ಮಭೂಮಿ. ಇದು ನಾವೇನೋ ದೊಡ್ಡ ಸ್ಟಾರ್ ಕಂಟ್ರಿಲಿಲ್ಲ. ಈ ಭೂಮಿ ಹ್ಯಾಸ್ ಗಾಟ್ ಸಮ್ ಲಿಮಿಟೇಷನ್ಸ್. ಒಂದೊಂದು ಏರಿಯಾನೋ, ಒಂದೊಂದು ಜಾಗ, ಒಂದು ಲಿಮಿಟೇಷನ್ಸ್ ಅಂತ ಇರುತ್ತೆ. ನಾವೇನೋ ಅಮೆರಿಕದವ್ರ ತರ ಎಲ್ಲರೂ ಹುಟ್ಟಿರೋರೆಲ್ಲ 6 ಅಡಿ 7 ಅಡಿ ಇರಲ್ಲ. ನಮ್ದು ಇಲ್ಲೊಂದು ಆವರೇಜ್ ಹೈಟ್ ಅಂತ ಇರುತ್ತೆ. ಸೊ ಇದು ಅದಕ್ಕಿಂತ ಹೋಗಕ್ಕಾಗಲ್ಲ, ಚೈನೀಸ್ ತರ ಕುಳ್ಕಿರಕ್ಕಾಗಲ್ಲ. ಬಟ್ ಆತರ ಆ ಪ್ರದೇಶ, ಆ ಜಾಗ, ಅದಕ್ಕೊಂದು ಲಿಮಿಟೇಷನ್ಸ್ ಇರುತ್ತೆ. ಎಲ್ಲದಕ್ಕೂ ಒಂದು ಲಿಮಿಟೇಷನ್ಸ್. ಆ ಲಿಮಿಟೇಷನ್ಸ್ ಬಂದಿದ್ದಲ್ಲಿ ಲಿಮಿಟೇಷನ್ಸ್ ಅಲ್ಲಿ ಅಪ್ಗ್ರೇಡೇಷನ್ ಮಾಡ್ತಕ್ಕಂಥ ವೆರಿ ಈಸಿ ತಂತ್ರಗಳು. ಇದನ್ನ ನಿಮಗೆ ಪಾಸಿಟಿವ್ ಮೈಂಡ್ ಸೆಟ್ ನ ತರಕ್ಕೆ ಬರ್ತಕ್ಕಂಥ ಯಂತ್ರ, ತಂತ್ರ, ಮಂತ್ರಗಳು ಇವೆಲ್ಲ. ಪಾಸಿಟಿವ್ ಮೈಂಡ್ ತವರಕ್ಕೆ, ಪಾಸಿಟಿವ್ ಫ್ರೇಮ್ ತಗೊಂಬರಕ್ಕೆ ಇವೆಲ್ಲ ಇದ್ದಿದ್ದು. ಮಂತ್ರ ಹೇಳ್ಬಿಟ್ರೆ ಏನಾಗ್ಬಿಡತ್ತೆ? ಒಂದು ಎಕ್ಸಾಮ್ ಬರೀಬೇಕಾದ್ರೆ ನಿಮ್ಗೆ ಏನಂತ ಹೇಳ್ಬಿಟ್ಟು ಹೋಗ್ತೀವಿ? ಕಾನ್ಫಿಡೆನ್ಸ್ ಇಂದ ಹೋಗೋ. ಕಾನ್ಫಿಡೆನ್ಸ್ ಅನ್ನೋದು ಮಂತ್ರ ಅಲ್ವಾ? ಧೈರ್ಯವಾಗಿ ಹೋಗೋ, ಯೋಚನೆ ಮಾಡಿ ನಿಧಾನಕ್ಕೆ ಬರೆಯೋ, ನಿಧಾನ ಅನ್ನೋದು ಮಂತ್ರ ಅಲ್ವಾ? ನೀಟಾಗಿ ಬರೆಯೋ, ನೀಟ್ ಅನ್ನೋದು ಮಂತ್ರ ಅಲ್ವಾ? ಲೆಜಿಬಲ್ ಆಗಿ ಬರೆಯೋ, ಲೆಜಿಬಲ್ ಅನ್ನೋದು ಮಂತ್ರ ಅಲ್ವಾ? ಕರೆಕ್ಟ್ ಆಗಿ ಎಲ್ಲದಕ್ಕೂ ನೀಟಾಗಿ ನೋಡ್ಕೊಂಡು 2 ಸತಿ ಚೆಕ್ ಮಾಡಿ ಬರೀ, ಚೆಕ್ ಅನ್ನೋದು ಮಂತ್ರ ಅಲ್ವಾ? ಇದೆ ನಮ್ಮ ಮಂತ್ರಗಳು. ಹೈಯರ್ ಲೆವೆಲ್ ಆಫ್ ಮಂತ್ರಾಸ್ ಕೊಡ್ತಾರೆ, ವಿಚ್ ಗಿವ್ಸ್ ಪಾಸಿಟಿವಿಟಿ ಟು ದಿ ಮೈಂಡ್. ಡ್ರೈವ್ ಮಾಡುತ್ತೆ ನಮ್ಮ ಮೈಂಡ್ ಬಾಡಿ ಸೋಲ್ ನ ಡ್ರೈವ್ ಮಾಡುತ್ತೆ ಮಂತ್ರ ಹೇಳ್ಕೋಬೇಕಾಗತ್ತೆ. ನಮ್ಮ ಈ ಒಂದು ಜೀವನದಲ್ಲಿ ಪೀಸ್ಫುಲ್ ಆಗಿರ್ಬೇಕು ಅಂದ್ರೆ ಫಸ್ಟ್ ಮಂತ್ರ. ಪೀಸ್ ಇದ್ರೆ ಎಲ್ಲವೂ ಬರ್ತಕ್ಕಂಥದ್ದು. ಎಲ್ಲವೂ ಬಂದಾದ್ಮೇಲೆ ಪೀಸೇ ಇಲ್ಲ ಅಂದ್ರೆ ಎಲ್ಲಾನು ಪೀಸೆ. ಸೊ ಇದು ನಾಳಿನ ಗುರುಪುಷ್ಯಾಮೃತ ಯೋಗ.